ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 1. ಯಾರು ಹೊಸ ಭೂಖಂಡಗಳನ್ನು ಕಂಡುಹಿಡಿದರು? ಮೆಗೆಲನ್, ಕೊಲಂಬಸ್, ವಾಸ್ಕೋ ಡ ಗಾಮಾ. ಪ್ರಕೃತಿ ಮತ್ತು ಮಾನವ ಸಂಬಂಧ ತಿಳಿಸುವ ಶಾಸ್ತ್ರ ಭೂಗೋಳಶಾಸ್ತ್ರ. ಪ್ರಕೃತಿಯನ್ನು ಉಪಯೋಗಿಸಿ ಮಾನವ ಹೀಗೆ ಬದುಕುತ್ತಿದ್ದಾನೆ ಎಂಬುದರ ಅಧ್ಯಯನ ಮಾನವ ಭೂಗೋಳಶಾಸ್ತ್ರ. ಪ್ರಕೃತಿಯನ್ನು ಉಪಯೋಗಿಸಿ ಮಾನವ ಹೀಗೆ ಬದುಕುತ್ತಿದ್ದಾನೆ ಎಂಬುದರ ಅಧ್ಯಯನ ಮಾನವ ಭೂಗೋಳ. ನಕ್ಷತ್ರಗಳ ಉಗಮಕ್ಕೆ ಬೇಕಾಗುವ ಮೂಲ ಧಾತುಗಳು ಜಲಜನಕ ಮತ್ತು ಹೀಲಿಯಂ. ಅನಿಲ ತುಂಬಿದ ದೈತ್ಯ ಗ್ರಹಗಳು ಯಾವುವು ಅಂತ ಅಂದರೆ ಗುರು, ಶುಕ್ರ, ಶನಿ, ಯುರೇನಸ್ ಹಾಗೂ ನೆಪ್ಚೂನ್. ಪ್ರತಿ 24 ಗಂಟೆಗಳಿಗೊಮ್ಮೆ ಪ್ರತಿ ರೇಖಾಂಶ ಸೂರ್ಯನ ಎದುರು ಬರುವ ವೇಳೆ ಸ್ಥಳೀಯ ವೇಳೆ. ಪ್ರತಿ 24 ಗಂಟೆಗಳಿಗೊಮ್ಮೆ ಪ್ರತಿ ರೇಖಾಂಶ ಸೂರ್ಯನ ಎದುರು ಬರುವ ವೇಳೆ ಸ್ಥಳೀಯ ವೇಳೆ. ಭೂಮಿಗಿರುವ ಚಲನೆಗಳು ದೈನಿಕ ಮತ್ತು ವಾರ್ಷಿಕ ಚಲನೆಗಳು. ಹಗಲು ರಾತ್ರಿಗಳು ಉಂಟಾಗುವುದು ದೈನಿಕ ಚಲನೆಯಿಂದ. ಋತುಮಾನಗಳಾಗುವುದು ವಾರ್ಷಿಕ ಚಲನೆಯಿಂದ. ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದ ಕಾಲ್ಪನಿಕ ರೇಖೆ ಅಕ್ಷಾಂಶವಾಗಿರುತ್ತೆ. ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ಕಾಲ್ಪನಿಕ ರೇಖೆಗಳು ರೇಖಾಂಶಗಳು. ಭೂಗೋಳಶಾಸ್ತ್ರದ ಇತರೆ ಹೆಸರುಗಳು ಸಸ್ಯಗಳ ವಿಜ್ಞಾನ, ಹಂಚಿಕೆಯ ವಿಜ್ಞಾನ. ಭೂಗೋಳಶಾಸ್ತ್ರದ ಇತರೆ ಹೆಸರುಗಳು ಸಸ್ಯಗಳ ವಿಜ್ಞಾನ ಮತ್ತು ಹಂಚಿಕೆಯ ವಿಜ್ಞಾನ. ಒಂದು ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ಮೇಲೆ ಇರುವ ವೇಳೆ ಆ ದೇಶದ ಪ್ರಮಾಣಿತ ವೇಳೆಯಾಗಿರುತ್ತೆ. ಭಾರತದ ಪ್ರಮಾಣಿತ ವೇಳೆ ಇರುವ ಸ್ಥಳ 82.5 ಡಿಗ್ರಿ ರೇಖಾಂಶ ಹಾದು ಹೋಗುವುದು ಅಲಹಾಬಾದ್ ಹತ್ತಿರವಿದೆ. ಅಂತಾರಾಷ್ಟ್ರೀಯ ದಿನರೇಖೆಯನ್ನು ನಿರ್ಧರಿಸುವ ರೇಖಾಂಶ 180 ಡಿಗ್ರಿ ರೇಖಾಂಶ. ಅಂತಾರಾಷ್ಟ್ರೀಯ ದಿನರೇಖೆಯನ್ನು ನಿರ್ಧರಿಸುವ ರೇಖಾಂಶ 180 ಡಿಗ್ರಿ ರೇಖಾಂಶ. ಅಧಿಕ ವರ್ಷ ಉಂಟಾಗುವುದು ಪ್ರತಿ 4 ವರ್ಷಗಳಿಗೆ ಒಂದು ದಿನ ಹೆಚ್ಚಾಗುವುದು. ಅಂತಾರಾಷ್ಟ್ರೀಯ ದಿನ ರೇಖೆ ಹಾದು ಹೋಗಿರುವುದು ಬೇರಿಂಗ್ ಸಮುದ್ರದ ಮೇಲೆ. ಸೌರಮಂಡಲದ ಅಧಿಪತಿ ಸೂರ್ಯ. ರಷ್ಯಾದಲ್ಲಿರುವ ಕಾಲವಲಯಗಳು ಒಟ್ಟು 11. ಅಮೆರಿಕಾದ ಕಾಲವಲಯಗಳು 4. 0 ಡಿಗ್ರಿ ರೇಖಾಂಶವು ಈ ಪಟ್ಟಣದ ಮೇಲೆ ಹಾದು ಹೋಗಿದೆ. ಗ್ರೀನ್ವಿಚ್ ಪಟ್ಟಣದ ಮೇಲೆ. ಸೂರ್ಯನ ಹತ್ತಿರವಿರುವ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ. ಸೂರ್ಯನಿಗೆ ಹತ್ತಿರವಿರುವ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ. ಭೂಮಿಗೆ ಹತ್ತಿರವಿರುವ ನಕ್ಷತ್ರ ಸೂರ್ಯ. ಮುಂಜಾವಿನ ತಾರೆ ಎಂದು ಕರೆಯಲ್ಪಡುವ ಗ್ರಹ ಶುಕ್ರ ಗ್ರಹ. ದೈತ್ಯ ನಕ್ಷತ್ರ ಬಿಟಲ್ಗೀಸ್. ಎಂದು ಕರೆಯಲ್ಪಡುವ ನಕ್ಷತ್ರ ಬಿಟಲ್ಗೀಸ್. ರಿಗೆಲ್ನ ನಕ್ಷತ್ರದ ಬಣ್ಣ ನೀಲಿ. 1986ರಲ್ಲಿ ಕಾಣಿಸಿಕೊಂಡ ಧೂಮಕೇತು ಹ್ಯಾಲಿ ಧೂಮಕೇತುವು 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ. ಮೀನಮಾಟ ರೋಗ ಕಂಡುಬರುವುದು ಜಲಮಾಲಿನ್ಯದಿಂದ.
ಜಲಮಾಲಿನ್ಯದಿಂದ. ಮೀನುಮಾಟಕ್ಕೆ ಕಾರಣವಾಗುವ ರಾಸಾಯನಿಕ ಸಂಯುಕ್ತ ಮಿಥೇಲ್ ಪಾದರಸ. ಮೀನುಮಾಟಕ್ಕೆ ಕಾರಣವಾಗುವ ರಾಸಾಯನಿಕ ಸಂಯುಕ್ತ ಮಿಥೇಲ್ ಪಾದರಸ. ಇದು ಓಜೋನ್ ಪದರವನ್ನು ನಾಶಪಡಿಸುತ್ತದೆ. ಓಜೋನ್ ಪದರವನ್ನು ನಾಶಪಡಿಸುವುದು ಕ್ಲೋರೋಫ್ಲೋರೋಕಾರ್ಬನ್ CFC. ಶಬ್ದ ಮಾಲಿನ್ಯ ಅಳೆಯುವ ಮಾನ. ಶಬ್ದ ಮಾಲಿನ್ಯವನ್ನು ಅಳೆಯುವ ಮಾನ ಡೆಸಿಬಲ್. ಪರಿಸರ ಎಂಬುದು ಗ್ರೀಕ್ ಪದದ ಅರ್ಥ. ಪರಿಸರ ಎಂಬುದು ಗ್ರೀಕ್ ಪದದ ಈ ಅರ್ಥ ಮನೆಯ ಅಧ್ಯಯನ. ಶಿಲೆ ಹಾಗೂ ಭೂಭಾಗದಿಂದ ಕೂಡಿರುವ ಭಾಗ ಶಿಲಾಗೋಳ. ಶಿಲೆ ಹಾಗೂ ಭೂಭಾಗದಿಂದ ಕೂಡಿರುವ ಭಾಗ ಶಿಲಾಗೋಳ. ಭೂಮಿಯ ಪದರುಗಳು ತೊಗಟೆ, ಕವಚ, ಗರ್ಭ, ಕೇಂದ್ರ ಪದರ. ಇವು ಭೂಮಿಯ ಪದರುಗಳಾಗಿವೆ. ರ್ಯಾಡ್ಕ್ಲಿಫ್ ರೇಖೆಯು ಯಾವ ದೇಶಗಳ ಪ್ರಮುಖ ಗಡಿರೇಖೆಯಾಗಿದೆ? ರ್ಯಾಡ್ಕ್ಲಿಫ್ ರೇಖೆ ಯಾವ ದೇಶಗಳ ಪ್ರಮುಖ ಗಡಿರೇಖೆ? ಭಾರತ ಮತ್ತು ಪಾಕಿಸ್ತಾನ. ರ್ಯಾಡ್ಕ್ಲಿಫ್ ರೇಖೆಯು ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಗಡಿರೇಖೆಯಾಗಿದೆ. ಡ್ಯುರಾಂಡ್ ರೇಖೆ ಯಾವ ದೇಶಗಳ ಪ್ರಮುಖ ಗಡಿರೇಖೆಯಾಗಿದೆ? ಇದು ಭಾರತ ಮತ್ತು ಅಫ್ಘಾನಿಸ್ತಾನ. ಪ್ರಪಂಚದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಶಿಖರ. ಭೂಮಿಯಿಂದ ನಕ್ಷತ್ರಗಳ ದೂರವನ್ನು ಅಳೆಯಲು ಬಳಸುವ ಮಾನದಂಡ ಜ್ಯೋತಿರ್ವರ್ಷ. ಭೂಮಿಯಿಂದ ನಕ್ಷತ್ರಗಳ ದೂರವನ್ನು ಅಳೆಯಲು ಬಳಸುವ ಮಾನದಂಡ ಜ್ಯೋತಿರ್ವರ್ಷ. ಬುರ್ಜಿಲ್ ಮತ್ತು ಜೋಜಿಲ್ ಕಣಿವೆ ಮಾರ್ಗ ಕಂಡುಬರುವ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ. ಬುರ್ಜಿಲ್ ಮತ್ತು ಜೋಜಿಲ್ ಕಣಿವೆ ಮಾರ್ಗ ಕಂಡುಬರುವ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ. ಬಂಗಾಳದ ಕಲಿಂಪಾಂಗ್ ಹಾಗೂ ಟಿಬೆಟಿನ ಲಾಸಾಗಳನ್ನು ಸಂಪರ್ಕಿಸುವ ಹೆದ್ದಾರಿಯನ್ನು ಯಾವ ಕಣಿವೆ ಮಾರ್ಗದಲ್ಲಿ ನಿರ್ಮಿಸಲಾಗಿದೆ? ಬಂಗಾಳದ ಕಲಿಂಪಾಂಗ್ ಹಾಗೂ ಟಿಬೆಟಿನ ಲಾಸಾಗಳನ್ನು ಸಂಪರ್ಕಿಸುವ ಹೆದ್ದಾರಿಯನ್ನು ಯಾವ ಕಣಿವೆ ಮಾರ್ಗದಲ್ಲಿ ನಿರ್ಮಿಸಲಾಗಿದೆ ಎಂದರೆ ಜಿಲೆಪ್ಲಾ ಕಣಿವೆ ಮಾರ್ಗದಲ್ಲಿ ನಿರ್ಮಿಸಲಾಗಿದೆ. ಜಿಲೆಪ್ಲಾ. ಮಸ್ಸೂರಿ ಮತ್ತು ನೈನಿತಾಲ್ ಗಿರಿಧಾಮಗಳು ಇರುವ ರಾಜ್ಯ ಉತ್ತರಾಖಂಡ. ಮಸ್ಸೂರಿ ಮತ್ತು ನೈನಿತಾಲ್ ಗಿರಿಧಾಮಗಳು ಕಂಡುಬರುವ ರಾಜ್ಯ ಉತ್ತರಾಖಂಡ. ಡಾರ್ಜಿಲಿಂಗ್ ಗಿರಿಧಾಮ ಕಂಡುಬರುವ ರಾಜ್ಯ ಪಶ್ಚಿಮ ಬಂಗಾಳ. ದಾಲ್ ಸರೋವರ ಇರುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ. ಟೀ ಅಥವಾ ಚಹಾ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯುವ ರಾಷ್ಟ್ರ. ಚಹಾವನ್ನು ಅತಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯುವ ರಾಷ್ಟ್ರ ಭಾರತ. ಅತಿ ಹೆಚ್ಚು ಶಕ್ತಿಯನ್ನು ಯಾವುದರಿಂದ ಉತ್ಪಾದಿಸಲಾಗುತ್ತಿದೆ? ಶಾಖೋತ್ಪನ್ನದಿಂದ. ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತ? ಹತ್ತಿ ಬೆಳೆಗೆ. ಮಾನಸ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಮಾನಸ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಅಸ್ಸಾಂ ರಾಜ್ಯದಲ್ಲಿದೆ. ಕುರ್ಬಾ ನಗರವು ಪ್ರಸಿದ್ಧವಾಗಿರುವುದು ಅಲ್ಯೂಮಿನಿಯಂ ತಯಾರಿಕೆಗೆ. ಸಿಮ್ಲಿಪಾಲ್ ವ್ಯಾಘ್ರ ಯೋಜನೆ ಇರುವ ರಾಜ್ಯ ಒರಿಸ್ಸಾ. ಲಿಗ್ನೈಟ್ ಉತ್ಪಾದನೆಯಲ್ಲಿ ತಮಿಳುನಾಡಿನ ನಂತರ ಯಾವ ರಾಜ್ಯ ಉತ್ಪಾದಿಸುತ್ತಿದೆ? ಗುಜರಾತ್. ರೋಹಿ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ರೋಹಿ ನ್ಯಾಷನಲ್ ಪಾರ್ಕ್ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿದೆ. ಯಾವ ರಾಜ್ಯ ಅತಿ ಹೆಚ್ಚು ಕ್ರಿಶ್ಚಿಯನ್ನರನ್ನು ಹೊಂದಿದೆ? ನಾಗಾಲ್ಯಾಂಡ್ ರಾಜ್ಯ. ಹಸಿರು ಕ್ರಾಂತಿ ಯಾವ ಬೆಳೆಯಿಂದ ಪ್ರಾರಂಭವಾಯಿತು? ಗೋಧಿ ಬೆಳೆಯಿಂದ. ನರ್ಮದಾ ನದಿ ಹರಿಯುವ ದಿಕ್ಕು ಪಶ್ಚಿಮದೆಡೆಗೆ. ಥಾರ್ ಮರುಭೂಮಿ ಇರುವ ರಾಜ್ಯ ರಾಜಸ್ಥಾನ್. ಮೌಂಟ್ ಅಬು ಗಿರಿಧಾಮವಿರುವ ರಾಜ್ಯ ರಾಜಸ್ಥಾನ್. ಮಾಳ್ವಾ ಪ್ರಸ್ಥಭೂಮಿ ಹೆಚ್ಚು ಆವರಿಸಿರುವ ರಾಜ್ಯ ಮಧ್ಯಪ್ರದೇಶ. ಪೂರ್ವಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಆರ್ಮಕೊಂಡ. ಪರಿಸರದಲ್ಲಿರುವ ಎರಡು ವಿಧಗಳು ಪ್ರಾಕೃತಿಕ ಪರಿಸರ ಮತ್ತು ಮಾನವ ನಿರ್ಮಿತ ಪರಿಸರ.
ಭಾರತದ ಅತಿ ದೊಡ್ಡ ಸರೋವರ ಯಾವುದು? ಚಿಲ್ಕಾ ಸರೋವರ. ಇದು ಒರಿಸ್ಸಾ ರಾಜ್ಯದಲ್ಲಿದೆ. ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ? ಒರಿಸ್ಸಾ ರಾಜ್ಯದಲ್ಲಿದೆ. ಯಾವ ಸರೋವರವನ್ನು ಶ್ರೀಹರಿಕೋಟಾ ದ್ವೀಪ ಎಂದು ಕರೆಯಲಾಗಿದೆ? ಯಾವ ಸರೋವರವನ್ನು ಶ್ರೀಹರಿಕೋಟಾ ದ್ವೀಪ ಎಂದು ಕರೆಯಲಾಗಿದೆ? ಪುಲಿಕಾಟ್ ಸರೋವರವನ್ನು. ಜೋಗ್ ಜಲಪಾತವಿರುವ ರಾಜ್ಯ ಕರ್ನಾಟಕ. ಭಾರತದ ಏಕೈಕ ಸಜೀವ ಜ್ವಾಲಾಮುಖಿ ಯಾವುದು? ಭಾರತದ ಏಕೈಕ ಸಜೀವ ಜ್ವಾಲಾಮುಖಿ ಬ್ಯಾರನ್. ಭಾರತದ ಅತ್ಯಂತ ದಕ್ಷಿಣದ ಭಾಗ ಯಾವುದು? ಇಂದಿರಾ ಪಾಯಿಂಟ್. ಭಾರತವು ಹೊಂದಿರುವ ವಾಯುಗುಣ ಯಾವುದು? ಭಾರತವು ಹೊಂದಿರುವ ವಾಯುಗುಣವು ಉಷ್ಣವಲಯದ ಮಾನ್ಸೂನ್ ವಾಯುಗುಣ. ಭಾರತದ ಗರಿಷ್ಠ ಉಷ್ಣಾಂಶವನ್ನು ಹೊಂದಿರುವ ಪ್ರದೇಶ. ಭಾರತದಲ್ಲಿ ಗರಿಷ್ಠ ಉಷ್ಣಾಂಶವನ್ನು ಹೊಂದಿರುವ ಪ್ರದೇಶ ಗಂಗಾನಗರ. 52 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿರುತ್ತದೆ. ಸುಂಟರ ಗಾಳಿಯನ್ನು ಉತ್ತರ ಪ್ರದೇಶದಲ್ಲಿ ಏನೆಂದು ಕರೆಯುವರು? ಆಂಧೀಸ್ ಎಂದು ಕರೆಯುವರು. ಭಾರತವು ತನ್ನ ಶೇಕಡ 75ರಷ್ಟು ಮಳೆಯನ್ನು ಯಾವ ಕಾಲದಲ್ಲಿ ಪಡೆಯುತ್ತದೆ? ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿಯಲ್ಲಿ. ಜೂನ್ ಮತ್ತು ಸೆಪ್ಟೆಂಬರ್ ಅವಧಿ. ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಯಾವುದನ್ನು ಕರೆಯಲಾಗಿದೆ? ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಯಾವುದನ್ನು ಕರೆಯಲಾಗಿದೆ? ಆಗುಂಬೆಯನ್ನು. ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನ ಇರುವ ರಾಜ್ಯ. ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿರುವ ರಾಜ್ಯ ಒರಿಸ್ಸಾ. ಕರ್ನಾಟಕದ ಯಾವ ಜಿಲ್ಲೆ ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ? ಕರ್ನಾಟಕದ ಯಾವ ಜಿಲ್ಲೆ ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ? ಬಳ್ಳಾರಿ. 20ನೇ ಶತಮಾನದ ಆಶ್ಚರ್ಯದ ಲೋಹವೆಂದು ಯಾವುದನ್ನು ಕರೆಯಲಾಗಿದೆ? 20ನೇ ಶತಮಾನದ ಆಶ್ಚರ್ಯದ ಲೋಹವೆಂದು ಯಾವುದನ್ನು ಕರೆಯಲಾಗಿದೆ? ಬಾಕ್ಸೈಟ್ ಲೋಹವನ್ನು. ಭಾರತದಿಂದ ಬಾಕ್ಸೈಟನ್ನು ಆಮದು ಮಾಡಿಕೊಳ್ಳುವ ರಾಷ್ಟ್ರ ಯಾವುದು? ಭಾರತದಿಂದ ಬಾಕ್ಸೈಟನ್ನು ಆಮದು ಮಾಡಿಕೊಳ್ಳುವ ರಾಷ್ಟ್ರ ಯಾವುದು? ಇಟಲಿ ದೇಶ. ಅಭ್ರಕದ ಉತ್ಪಾದನೆ ಮತ್ತು ನಿಕ್ಷೇಪದಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಆಂಧ್ರಪ್ರದೇಶ. ಅಭ್ರಕದ ಉತ್ಪಾದನೆ ಮತ್ತು ನಿಕ್ಷೇಪದಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಆಂಧ್ರಪ್ರದೇಶ. ಭಾರತದಿಂದ ಅತಿ ಹೆಚ್ಚು ಅಭ್ರಕವನ್ನು ಆಮದು ಮಾಡಿಕೊಳ್ಳುವ ರಾಷ್ಟ್ರ ಅಮೆರಿಕ. ಭಾರತದಿಂದ ಅತಿ ಹೆಚ್ಚು ಅಭ್ರಕವನ್ನು ಆಮದು ಮಾಡಿಕೊಳ್ಳುವ ರಾಷ್ಟ್ರ ಅಮೆರಿಕ. ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಕರ್ನಾಟಕ. ರಾಜಸ್ಥಾನದ ಖೇತ್ರಿ ಯಾವುದಕ್ಕೆ ಪ್ರಾಮುಖ್ಯತೆ ಪಡೆದಿದೆ? ತಾಮ್ರದ ಗಣಿಗಾರಿಕೆಗೆ. ಕಲ್ಲಿದ್ದಲಿನ ಅತ್ಯುತ್ತಮ ದರ್ಜೆ ಯಾವುದು? ಆಂಥ್ರಸೈಟ್ ಕಲ್ಲಿದ್ದಲು. ಭಾರತದಲ್ಲಿ ಅತಿ ಹೆಚ್ಚಾಗಿ ಕಲ್ಲಿದ್ದಲನ್ನು ಉತ್ಪಾದಿಸುವ ರಾಜ್ಯ ಮಧ್ಯಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚಾಗಿ ಕಲ್ಲಿದ್ದಲನ್ನು ಉತ್ಪಾದಿಸುವ ರಾಜ್ಯ ಪ್ರಸ್ತುತ ಜಾರ್ಖಂಡ್ ಇದೆ. ಒರಿಸ್ಸಾದ ಅತಿ ಮುಖ್ಯ ಕಲ್ಲಿದ್ದಲಿನ ಗಣಿ ಕ್ಷೇತ್ರ ಯಾವುದು? ಒರಿಸ್ಸಾದ ಅತಿ ಮುಖ್ಯ ಕಲ್ಲಿದ್ದಲಿನ ಕ್ಷೇತ್ರ ಯಾವುದು? ತಲ್ಚೇರ್. ಭಾರತದ ಅತಿ ಮುಖ್ಯ ಕಲ್ಲಿದ್ದಲಿನ ಕೇಂದ್ರ ಯಾವುದು? ರಾಣಿಗಂಜ್. ಯಾವ ರಾಜ್ಯದಲ್ಲಿ ಮೊದಲು ಪೆಟ್ರೋಲಿಯಂ ಉತ್ಪಾದನೆಗೊಂಡಿತು? ಅಸ್ಸಾಂ ರಾಜ್ಯದಲ್ಲಿ. ಗುಜರಾತಿನಲ್ಲಿ ಮೊದಲು ತೈಲ ಬಾವಿಯನ್ನು ಎಲ್ಲಿ ಕೊರೆಯಲಾಯಿತು? ಅಂಕಲೇಶ್ವರ ಎಂಬ ಸ್ಥಳದಲ್ಲಿ. ಬಾಂಬೆ ಹೈ ಪೆಟ್ರೋಲಿಯಂ ಉತ್ಪಾದನೆ ಯಾವಾಗ ಆರಂಭಗೊಂಡಿತು? ಬಾಂಬೆ ಹೈ ಪೆಟ್ರೋಲಿಯಂ ಉತ್ಪಾದನೆ ಯಾವಾಗ ಆರಂಭಗೊಂಡಿತು? 1976ರಲ್ಲಿ. ಭಾರತದಲ್ಲೇ ಅತಿ ಹೆಚ್ಚು ತೈಲ ಕ್ಷೇತ್ರವನ್ನು ಭಾರತದಲ್ಲೇ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಉತ್ಪಾದಿಸುವ ಸ್ಥಳ ಯಾವುದು?
ಬಾಂಬೆ ಹೈ. ಭಾರತದಲ್ಲಿ ಅತಿ ಹೆಚ್ಚು ಸ್ವಾಭಾವಿಕ ಅನಿಲ ಉತ್ಪಾದಿಸುವ ಸ್ಥಳ ಯಾವುದು? ಅಂಕಲೇಶ್ವರ, ಗುಜರಾತಿನ ಅಂಕಲೇಶ್ವರ. ದಿಗ್ಬೋಯಿ ತೈಲ ಶುದ್ಧೀಕರಣ ಕೇಂದ್ರ ಯಾವಾಗ ಸ್ಥಾಪನೆಗೊಂಡಿತು? ದಿಗ್ಬೋಯಿ ತೈಲ ಶುದ್ಧೀಕರಣ ಕೇಂದ್ರ ಯಾವಾಗ ಸ್ಥಾಪನೆಗೊಂಡಿತು? ಕ್ರಿಸ್ತಶಕ 1893ರಲ್ಲಿ. ಸವನ್ನಗಳೆಂದರೆ ಉಷ್ಣವಲಯದ ಹುಲ್ಲುಗಾವಲುಗಳು. ಸವನ್ನಗಳೆಂದರೆ ಉಷ್ಣವಲಯದ ಹುಲ್ಲುಗಾವಲುಗಳು. ಭಾರತದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ರಾಜ್ಯ ಆಂಧ್ರಪ್ರದೇಶ. ಶಿವನ ಸಮುದ್ರದಲ್ಲಿ ಯಾವ ವರ್ಷ ವಿದ್ಯುತ್ ಪ್ರಾರಂಭವಾಯಿತು? ಕ್ರಿಸ್ತಶಕ 902ರಲ್ಲಿ. ಭಾರತದ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು? ಶಿವನ ಸಮುದ್ರ. ಕೊಯ್ನಾ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿ ಇದೆ? ಮಹಾರಾಷ್ಟ್ರದಲ್ಲಿ. ಕಕ್ರಪಾರ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಗುಜರಾತ್ ರಾಜ್ಯದಲ್ಲಿ. ಬಿಹಾರ ರಾಜ್ಯದ ಜಲವಿದ್ಯುತ್ ಯೋಜನೆ ಯಾವುದು? ಬಿಹಾರ ರಾಜ್ಯದ ಜಲವಿದ್ಯುತ್ ಯೋಜನೆ ಯಾವುದು? ಸುವರ್ಣರೇಖಾ ಯೋಜನೆ. ನಾಗಾಲ್ಯಾಂಡ್ ರಾಜಧಾನಿ ಯಾವುದು? ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಯಾವುದು? ಕೋಹಿಮಾ. ಯುರೇನಿಯಂ ಅತಿ ಹೆಚ್ಚಾಗಿ ಉತ್ಪಾದಿಸುವ ರಾಷ್ಟ್ರ ಕೆನಡಾ. ಭಾರತದಲ್ಲಿ ಮೊದಲ ಅಣುವಿದ್ಯುತ್ ಕೇಂದ್ರ ಯಾವಾಗ ಸ್ಥಾಪನೆಗೊಂಡಿತು? 1969ರಲ್ಲಿ. ಭಾರತದ ಮೊದಲ ಅಣುವಿದ್ಯುತ್ ಕೇಂದ್ರವು ಯಾವ ಸ್ಥಳದಲ್ಲಿ ಸ್ಥಾಪನೆಗೊಂಡಿತು? ತಾರಾಪುರದಲ್ಲಿ. ಕಲ್ಪಾಕಂ ಯಾವ ರಾಜ್ಯದಲ್ಲಿದೆ? ಕಲ್ಪಕಂ ಅಣುವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ? ತಮಿಳುನಾಡು. ನರೋರಾ ಯಾವ ರಾಜ್ಯದಲ್ಲಿದೆ? ನರೋರಾ ಅಣುಸ್ಥಾವರ ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶದಲ್ಲಿ. ಕೈಗಾ ಅಣುಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಸೌರಶಾಖವನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುವ ರಾಜ್ಯ ಯಾವುದು? ರಾಜಸ್ಥಾನ. ದೇಶದಲ್ಲಿಯೇ ಅತಿ ಹೆಚ್ಚು ಗಾಳಿಯ ವಿದ್ಯುತ್ತನ್ನು ಉತ್ಪಾದಿಸುವ ರಾಜ್ಯ ತಮಿಳುನಾಡು. ಭಾರತದಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದನೆ ಮಾಡುವ ರಾಜ್ಯ ಭಾರತದಲ್ಲಿಯೇ ಅತಿ ಹೆಚ್ಚು ಕಾಗದ ಉತ್ಪಾದಿಸುವ ರಾಜ್ಯ ಮಹಾರಾಷ್ಟ್ರ. ಸಮಾಚಾರ ಪತ್ರಿಕೆಗಳಿಗೆ ಬೇಕಾದ ನ್ಯೂಸ್ ಪ್ರಿಂಟ್ ದಿನಪತ್ರಿಕೆಗಳಿಗೆ ಬೇಕಾದ ನ್ಯೂಸ್ ಪ್ರಿಂಟ್ ಕಾಗದ ಯಾವ ರಾಜ್ಯದಲ್ಲಿ ಉತ್ಪಾದನೆಯಾಗುತ್ತದೆ? ಮಧ್ಯಪ್ರದೇಶದ ನೇಪಾ ನಗರದಲ್ಲಿ. ಭಾರತದ ಆಧುನಿಕ ಹಡಗು ನಿರ್ಮಾಣವು ಯಾವ ಸ್ಥಳದಿಂದ ಪ್ರಾರಂಭಗೊಂಡಿತು? ವಿಶಾಖಪಟ್ಟಣಂನಿಂದ. ಸೂರ್ಯನು ಗ್ಯಾಲಕ್ಸಿಯನ್ನು ಸುತ್ತಲು ತೆಗೆದುಕೊಳ್ಳುವ ದಿನಗಳು. ಸೂರ್ಯನು ಗ್ಯಾಲಕ್ಸಿಯನ್ನು ಸುತ್ತಲೂ ತೆಗೆದುಕೊಳ್ಳುವ ದಿನಗಳು 200 ದಿನಗಳು. ಮಜಗಾಂ ಹಡಗು ನಿರ್ಮಾಣ ಕೇಂದ್ರ. ಮಜಗಾಂ ಹಡಗು ನಿರ್ಮಾಣ ಕೇಂದ್ರವಿರುವ ರಾಜ್ಯ ಮಹಾರಾಷ್ಟ್ರ. ಭಾರತದ ಅತಿ ಆಳ ಬಂದರು ಯಾವುದು? ಭಾರತದ ಅತಿ ಆಳವಾದ ಬಂದರು ವಿಶಾಖಪಟ್ಟಣ. ಭಾರತದ ಮೊದಲ ರೈಲು ಸಂಚಾರ ಯಾವ ನಗರದಲ್ಲಿ ಸಂಚರಿಸಿತು? 1853ರಲ್ಲಿ ಮುಂಬೈ ಮತ್ತು ಥಾಣೆಗಳ ನಡುವೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಸಂಗಮದ ಉನ್ನತ ಶಿಖರ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ಸಂಗಮದ ಉನ್ನತ ಶಿಖರ ದೊಡ್ಡ ಬೆಟ್ಟ. ಭಾರತದ ಅತಿ ಚಿಕ್ಕ ರೈಲ್ವೆ ವಲಯ ಈಶಾನ್ಯ ರೈಲ್ವೆ ವಲಯ. ಭಾರತದ ಉದ್ದವಾದ ರೈಲು ಮಾರ್ಗ ಕನ್ಯಾಕುಮಾರಿಯಿಂದ ಜಮ್ಮುವಿನ ತಾವಿವರೆಗೆ. ಅತಿ ಉದ್ದವಾದ ರೈಲು ಮಾರ್ಗದಲ್ಲಿ ಓಡಾಡುವ ರೈಲಿನ ಹೆಸರು ಹಿಮಸಾಗರ್ ಎಕ್ಸ್ಪ್ರೆಸ್. ಅತಿ ಉದ್ದವಾದ ರೈಲು ಮಾರ್ಗದಲ್ಲಿ ಓಡಾಡುವ ರೈಲಿನ ಹೆಸರು ಹಿಮಸಾಗರ ಎಕ್ಸ್ಪ್ರೆಸ್. ರಸ್ತೆ ಅಭಿವೃದ್ಧಿ ಮಂಡಳಿ ಸ್ಥಾಪನೆಗೊಂಡ ವರ್ಷ 1927.
1927. ಹೈದರಾಬಾದ್ ಯೋಜನೆ ಯಾವಾಗ ಪ್ರಾರಂಭಗೊಂಡಿತು? ಹೈದರಾಬಾದ್ ಯೋಜನೆ ಯಾವಾಗ ಪ್ರಾರಂಭಗೊಂಡಿತು? 1961ರಲ್ಲಿ. ರಾಷ್ಟ್ರೀಯ ಹೆದ್ದಾರಿಗಳೆಂದು ಕರೆದ ವರ್ಷ? ರಾಷ್ಟ್ರೀಯ ಹೆದ್ದಾರಿಗಳೆಂದು ಕರೆದ ವರ್ಷ 1956ರಿಂದ. ಭಾರತದಲ್ಲೇ ಅತಿ ಹೆಚ್ಚು ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿರುವ ರಾಜ್ಯ ಮಹಾರಾಷ್ಟ್ರ. ಭಾರತದಲ್ಲೇ ಅತಿ ಹೆಚ್ಚು ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ರಾಜ್ಯ ಮಹಾರಾಷ್ಟ್ರ. ಪ್ರಪಂಚದ ಅತಿ ಎತ್ತರದ ವಾಹನ ಸಂಚಾರ ರಸ್ತೆ ಮಾರ್ಗ ಯಾವುದು? ಪ್ರಪಂಚದ ಅತಿ ಎತ್ತರದ ವಾಹನ ಸಂಚಾರ ರಸ್ತೆ ಮಾರ್ಗ ಯಾವುದು? ಮನಾಲಿ, ಲೇಹ್. ಮನಾಲಿಯಿಂದ ಲೇಹ್ವರೆಗಿನ ರಸ್ತೆ ಮಾರ್ಗ. ಅತಿ ಕಡಿಮೆ ರಸ್ತೆ ಮಾರ್ಗವನ್ನು ಹೊಂದಿರುವ ರಾಜ್ಯ? ಅತಿ ಕಡಿಮೆ ರಸ್ತೆ ಮಾರ್ಗವನ್ನು ಹೊಂದಿರುವ ರಾಜ್ಯ ಸಿಕ್ಕಿಂ. ಒಳನಾಡು ಜಲಮಾರ್ಗ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಗೊಂಡದ್ದು 1986ರಲ್ಲಿ. ಒಳನಾಡು ಜಲಮಾರ್ಗ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಗೊಂಡದ್ದು 1986ರಲ್ಲಿ. ಖಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿದೆ? ಖಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿದೆ? ಗುಜರಾತ್ ರಾಜ್ಯದಲ್ಲಿದೆ. ಭಾರತದ ಅತಿ ದೊಡ್ಡ ಬಂದರು ಯಾವುದು? ಭಾರತದ ಅತಿ ದೊಡ್ಡ ಬಂದರು ಯಾವುದು? ಮುಂಬೈ ಬಂದರು. ನೇತಾಜಿ ಸುಭಾಷ್ ಹಡಗುಕಟ್ಟೆ ಇರುವ ಬಂದರು? ನೇತಾಜಿ ಸುಭಾಷ್ ಹಡಗುಕಟ್ಟೆ ಇರುವ ಬಂದರು ಕೋಲ್ಕತ್ತಾ. ಸ್ವಾಭಾವಿಕ ಬಂದರು ಯಾವುದು? ಸ್ವಾಭಾವಿಕ ಬಂದರು ಯಾವುದು? ಕೊಚ್ಚಿನ್ ಬಂದರು ಸ್ವಾಭಾವಿಕ ಬಂದರು. ಕಾಂಡ್ಲಾ ಬಂದರು ಪ್ರಧಾನ ಬಂದರಾಗಿ ಎನಿಸಿದ್ದು ಯಾವಾಗ? ಕಾಂಡ್ಲಾ ಬಂದರು ಪ್ರಧಾನ ಬಂದರು ಎನಿಸಿದ್ದು ಯಾವಾಗ? 1955ರಲ್ಲಿ. ಪಾರಾದೀಪ್ ಬಂದರು ಉದ್ಘಾಟನೆಗೊಂಡ ವರ್ಷ? 1966ರಲ್ಲಿ. ಹೂಳೆತ್ತುವ ಕಾರ್ಪೊರೇಷನ್ ಯಾವಾಗ ಸ್ಥಾಪನೆಗೊಂಡಿತು? 1976ರಲ್ಲಿ. ಭಾರತದಲ್ಲಿ ವಾಯು ಸೇವೆ ಭಾರತದಲ್ಲಿ ವಾಯು ಸಾರಿಗೆ ಯಾವಾಗ ಆರಂಭಗೊಂಡಿತು? 1911ರಲ್ಲಿ. ನಾಗರಿಕ ವಿಮಾನ ಇಲಾಖೆಯು ಸ್ಥಾಪನೆಗೊಂಡ ವರ್ಷ? 1927. ಭಾರತದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ? 34. ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಎಲ್ಲಿದೆ? ದೆಹಲಿಯಲ್ಲಿದೆ. ಸಂತಾಲ ಬುಡಕಟ್ಟು ಹೆಚ್ಚಾಗಿ ಇರುವ ರಾಜ್ಯ ಬಿಹಾರ. ಸಂತಾಲ ಬುಡಕಟ್ಟು ಹೆಚ್ಚಾಗಿ ಇರುವ ರಾಜ್ಯ ಬಿಹಾರ. ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಮೇಘಾಲಯ. ಮಧುಮಲೈ ಇರುವ ರಾಜ್ಯ ತಮಿಳುನಾಡು. ದಕ್ಷಿಣ ಭಾರತದಲ್ಲೇ ಪೂರ್ವ ತೀರದಲ್ಲಿರುವ ಅತಿ ದೊಡ್ಡ ಬಂದರು ಚೆನ್ನೈ. ಕಾಫಿ ತೋಟಗಳಲ್ಲಿ ಉಪಬೆಳೆಯಾಗಿ ಬೆಳೆಯುವ ಕರ್ನಾಟಕದ ಪ್ರಸಿದ್ಧ ಸಾಂಬಾರು ಬೆಳೆ ಯಾವುದು? ಮೆಣಸು. ಶಿವನ ಸಮುದ್ರ ವಿದ್ಯುದಾಗರಕ್ಕೆ ಯಾರ ಹೆಸರನ್ನು ಇಡಲಾಗಿದೆ? ಶೇಷಾದ್ರಿ ಅಯ್ಯರ್ ಅವರ ಹೆಸರನ್ನು. ಭಾರತದ ಪ್ರಪ್ರಥಮ ಜಲವಿದ್ಯುತ್ ಕೇಂದ್ರದ ಮತ್ತೊಂದು ಹೆಸರು? ಭಾರತದ ಪ್ರಪ್ರಥಮ ಜಲವಿದ್ಯುತ್ ಕೇಂದ್ರಕ್ಕೆ ಮತ್ತೊಂದಿರುವ ಹೆಸರು ಬ್ಲಫ್. ಜವಳಿ ಉದ್ಯಮಕ್ಕೆ ಕರ್ನಾಟಕದ ಈ ಜಿಲ್ಲೆ ಪ್ರಸಿದ್ಧವಾಗಿದೆ. ದಾವಣಗೆರೆ ಜಿಲ್ಲೆ. ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುವ ಬಂದರು ಮಂಗಳೂರು ಬಂದರು. ಆಗುಂಬೆಯ ನಂತರ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಭಾಗಮಂಡಲ. ಅಣಸಿ ರಾಷ್ಟ್ರೀಯ ಉದ್ಯಾನವಿರುವ ಜಿಲ್ಲೆ? ಅಣಸಿ ರಾಷ್ಟ್ರೀಯ ಉದ್ಯಾನವನ ಇರುವ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಆಲಮಟ್ಟಿ ಅಣೆಕಟ್ಟು ಯೋಜನೆ ಇರುವ ಜಿಲ್ಲೆ ಬಿಜಾಪುರ. ಎಮ್ಮೆ ಸಾಕಾಣಿಕೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಜಿಲ್ಲೆ ಬೆಳಗಾವಿ. ಪವನ ಶಕ್ತಿ ಪ್ರಥಮ ಸಮೀಕ್ಷೆ ನಡೆದ ನಗರ ಕಪ್ಪತಗುಡ್ಡ. ಬ್ರಾಡ್ಗೇಜ್ನಲ್ಲಿರುವ ರೈಲು ಹಳಿಗಳ ಅಂತರ 1.676 ಮೀಟರ್.
ಭಾರತದಲ್ಲಿ ಮೊದಲ ಅಂಚೆ ಚೀಟಿ 1937ರಲ್ಲಿ ಬಿಡುಗಡೆಯಾದುದು ಕರಾಚಿಯಲ್ಲಿ. ಎಮ್ಮೆ ಸಾಕಾಣಿಕೆ ಮೊದಲ ಸ್ಥಾನದಲ್ಲಿರುವ ಜಿಲ್ಲೆ ಪ್ರಸ್ತುತ ಧಾರವಾಡ ಇದೆ ಸ್ನೇಹಿತರೆ, ಪ್ರಸ್ತುತ ಧಾರವಾಡವಿದೆ.